ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪರಶುರಾಮ್. ಇಂದು ನಾವು ಸಮಾಂತರ ಶ್ರೇಣಿಯ ಮೊದಲನೇ ಅಭ್ಯಾಸದ 1.5.1 ನಲ್ಲಿನ ಮೂರನೇ ಸಮಸ್ಯೆಗಳನ್ನು ಬಿಡಿಸೋಣ. ಮೊದಲನೇ ಸಮಸ್ಯೆ, ಇಲ್ಲಿ ನಾವು ಕೆಳಗಿನ ಸಮಾಂತರ ಶ್ರೇಣಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ. ಇಲ್ಲಿ ಇವೇನಾವ ಅಂದ್ರೆ ಅಷ್ಟು ಸಮಾಂತರ ಶ್ರೇಣಿ ಅಂತ ಅವ್ರು ಹೇಳಾರ. ಇಲ್ಲಿ ಏನ್ ಮಾಡ್ದ, ಖಾಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ. ಮೊದಲನೇ ಪದ ಅಂದ್ರೆ A1 ಕಂಡಿಡದ ಮತ್ತು ಸಾಮಾನ್ಯ ವ್ಯತ್ಯಾಸ ಅಂದ್ರೆ D ಕಂಡಿಡದ. ಈಗ ಮೊದಲನೇ ಲೆಕ್ಕ ನೋಡ್ರ ಬರ್. ಈಗ ಮೊದಲನೇ ಲೆಕ್ಕದಿಂದ 3 1 -1 -3. ಇಲ್ಲಿ ಏನ್ ಮಾಡ್ದ, ಖಾಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡಿಡದ, ಮೊದಲನೇ ಪದವನ್ನು ಕಂಡಿಡದ. ಈಗ ಮೊದಲನೇ ಪದ ಅಂದ್ರೆ ಏನು, A1 ಕಂಡಿಡದ, ಸಾಮಾನ್ಯ ವ್ಯತ್ಯಾಸ ಅಂದ್ರೆ D1 ಕಂಡಿಡದ. ಈಗ A ಕಂಡಿಡ್ರ ಪೆಲೆ A ಕಂಡಿಡೋದು ಏನು ಹತ್ತದಲ್ಲಿ, ಯಾಕೆ ಪುನಃ A ಫಸ್ಟ್ ಇಂದ ಮೊದಲನೇ ಪದ ಏನಿರ್ತದ A ಇರ್ತದ. A ಇಷ್ಟದಲ್ಲಿ 3 ಅದ. ಮತ್ತೀಗ ಏನ್ ಮಾಡ್ಬೇಕು, D ಕಂಡಿಡಬೇಕು. D ಕಂಡಿಡಕ್ ಸೂತ್ರ ಏನದ, ಇದು A2 - A1. A2 - A1 ಏನದ, D ಕಂಡಿಡ ಸೂತ್ರ ಅದ. ಈಗ A2 ಎಷ್ಟದ, ಇಲ್ಲಿ 1, A1 ಎಷ್ಟದ 3. 1 - 3 ಒಂದ್ರಾಗ 3 ಕಳೆಯಕ್ ಬರ್ತಾನೆ. ಲಾಸ್ಟ್ನಿಂದ ನೋಡ್ಬೇಕು, ಇದು 3ರಾಗ 1 ಕಳಿಬೇಕು. 3ರಾಗ 1 ಕಳೆದ್ರೆ ಎಷ್ಟು, 2. ಎಲ್ಲ ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಅದ ಅದೇ ನೋಡ್ಬೇಕು, ಇಲ್ಲಿ ಹಾಕ್ಬೇಕು. ಈಗ ಮತ್ತೆ ಇದು ಇರೋದ್ರ ಮತ್ತೆ ಮುಂದಿನ ನೋಡ್ರಿ. ಈಗ ನೋಡೋದು A3 - A2. A3 - A2. A3 ಎಷ್ಟದಲ್ಲಿ -1 ಮೈನಸ್. A2 ಎಷ್ಟದಲ್ಲಿ 1 ಅದ. ಈಗ ಮೈನಸ್ ಇಂಟು ಮೈನಸ್ ಏನಾಯ್ತಾವ, ಪ್ಲಸ್ ಆಯ್ತಾವ. ಇಲ್ಲಿ ಇದು ಮೈನಸ್ ಅಂತ ಕಳಿಬಾರ್ದಿಲ್ಲ, ಏನ್ ಮಾಡ್ಬೇಕು, ಕೂಡಿಸ್ಬೇಕು. 1 ಎಷ್ಟು ಇರ್ತಾವ, 2 ಇರ್ತಾವ. ಆದ್ರೆ ದೊಡ್ಡ ಸಂಖ್ಯೆ ಇಲ್ಲಿ ಎರಡು ಸಂಖ್ಯೆ ಸೇಮ್ ಇಲ್ಲ. ಅದ್ರಿಂದ ಇಲ್ಲಿ ಇಲ್ಲಿ ಯಾವ ಚಿಹ್ನೆ ಅದ ಅದು ಬೇ ನೋಡ್ಬೇಕು, ಇಲ್ಲಿ ಅದೇ ಇಡ್ಬೇಕು. ಈಗ ಇಲ್ಲಿ ಆ ಚಿಹ್ನೆಗಳವ ಮೈನಸ್ ಅದ, ಇಲ್ಲಿ ನೋಡ್ಬೇಕು ಮೈನಸ್ ಇಡ್ಬೇಕು. ಆಯ್ತು. ಈಗ ಇಲ್ಲಿ ಏನಾಯ್ತು, A ಎಷ್ಟಾಯ್ತು 3. ಮೊದಲನೇ ಪದ ಏನಿರ್ತದ A ಇರ್ತದ. ಮೊದಲನೇ ಪದನೇ A ಇರ್ತದ. ಈಗ ಸಾಮಾನ್ಯ ವ್ಯತ್ಯಾಸ ಎರಡು ಸೇರಿ ಏನಾಗ್ತದ, -2. ಈಗ D ಎಷ್ಟದ, -2 ತಿಳಿತದ. ನೆಕ್ಸ್ಟ್ ಈಗ -5 - 1 3 7. ಇಲ್ಲಿ ಸಮಾಂತರ ಶ್ರೇಣಿ ಅದನ್ನ ಇಲ್ಲ ಕಂಡಿಡದಿಲ್ಲ. ಇಲ್ಲಿ ಅವ್ರು ಹೇಳ್ಯಾರ ಇಲ್ಲಿ ಸಮಾಂತರ ಶ್ರೇಣಿಗಳಾಗಿವೆ. ಅವ್ರೇ ಹೇಳ್ಯಾರ ಸಮಾಂತರ ಶ್ರೇಣಿಗಳಾಗಿವೆ, ಮತ್ತೆ ಸಮಾಂತರ ಶ್ರೇಣಿ ಕಂಡಿಡದಿರ್ತಾರ. ಈಗ ಖಾಲಿ ಇಲ್ಲಿ ನೋಡ್ಬೇಕು, A1 ಕಂಡಿಡದ, ಮತ್ತೆ ನೋಡೋದ D1 ಕಂಡಿಡದ. A ಎಷ್ಟದ, ಇಲ್ಲಿ -5. ಇದು A1, ಇದು A2, ಇದು A3, ಇದು A4. ಈಗ ಏನ್ ಮಾಡ್ಬೇಕು, D ಕಂಡಿಡ್ಬೇಕು. D ಕಂಡಿಡಕ್ ಸೂತ್ರ ಎಂದ A2 - A1 ಅದ. ಇಲ್ಲಿ A2 ಎಷ್ಟದಲ್ಲಿ -1, D ಇದು A1 ಎಷ್ಟದಲ್ಲಿ -5. ಈಗ ನೋಡ್ಬೇಕು, ಕಳಿಬೇಕು. ಇವಾಗ ಮೈನಸ್ ಇಲ್ಲಿ ಎಷ್ಟದ -1, ಇದು ಎಷ್ಟದ -5. ಇದಕ್ಕೆ ಬ್ರಾಕೆಟ್ ಹಾಕೋಬೇಕು. ಇದಕ್ಕೆ -5. ಈಗ ಮೊದಲು ನೋಡ್ಬೇಕು, ಬ್ರಾಕೆಟ್ ಬಿಡಿಸ್ಕೋಬೇಕು. -1 ಮೈನಸ್ ಇಂಟು ಮೈನಸ್ ಪ್ಲಸ್ 5. ಈಗ ಏನ್ ಮಾಡ್ಬೇಕು, ಕಳಿಬೇಕು. ಪ್ಲಸ್ ಇಂಟು ಮೈನಸ್ ಏನಾಯ್ತದ, ಮೈನಸ್ ಇರ್ತದೆ. ಈಗ ನೋಡ್ಬೇಕು, ಕಳಿಬೇಕು. 5ರಾಗ 1 ಕಳೆದ್ರ 4 ದೊಡ್ಡ ಸಂಖ್ಯೆ ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದ ಅದೇ ನೋಡ್ಬೇಕು. ಇಲ್ಲಿ ಪ್ಲಸ್ ಇಟ್ರು ಒಂದೇ, ಇಡೋದ್ರ ಒಂದೇ. ಅಸಲಿಂದ ನೋಡ್ಬೇಕು, ಇಲ್ಲಿ ಪ್ಲಸ್ ಇಡ್ಲಕ್ ಹೋಗ್ಬೇಡ. ಈಗ ನೆಕ್ಸ್ಟ್ ಇದು ಆಯ್ತ್ರಿ. ಇಲ್ಲಿ A ಎಷ್ಟು ಬಂತು, A 5 ಬಂತು. A -5, D ಎಷ್ಟದ 4. ನೆಕ್ಸ್ಟ್ ಲೆಕ್ಕ ಇದರಿಂದ 1/3 5 1/3 5/3 9/3 13/3. ಇಲ್ಲಿ ಏನ್ ಮಾಡತ್ತ, ಇಲ್ಲಿ ಬಿ AB ಕಂಡಿಡದ, DB ಕಂಡಿಡದ. A ಕಂಡಿಡದ ಯಾಕೋಣ, ಇಲ್ಲಿ ಮೊದಲನೇ ಪದ ಕೊಟ್ರೆ ಅವರು. A ಎಷ್ಟದ, ಇಲ್ಲಿ 1/3. A ಇಲ್ಲಿ ಏನ್ ಮಾಡತ್ತ, D ಇಷ್ಟೇ ಕಂಡಿಡದ. D ಕಂಡಿಡಕ್ ಸೂತ್ರದಿಂದ A2 - A1. ಇಲ್ಲಿ A2 ಎಷ್ಟದ 5/3, A1 ಎಷ್ಟದ 1/3. ಈಗ ಭಿನ್ನ ರಾಶಿ ಲೆಕ್ಕ ಮಾಡವ. ಇಲ್ಲಿ ಎರಡು ಕೆಳಗೆ ಸಮ ಇತ್ತಂದ್ರೆ ನೋಡ್ಬೇಕು, ಹ್ಯಾಂಗದ ಹಂಗೆ ಬರ್ಕೋಬೇಕು. ಈಗ 3 ಊರೇ ಗುಣಕಾರ. 3 ಒಂದ್ಲೆ 3, 3 ಒಂದ್ಲೆ 3. ಅಸಲಿಂದ 5 ಒಂದ್ಲೆ 5 ಮೈನಸ್ 1 ಒಂದ್ಲೆ 1. 5ರಾಗ 1 ಕಳೆದ್ರೆ ಎಷ್ಟು, 4. 4/3. ಇದರ ಆನ್ಸರ್ ಏನ್ ಬಂತು, ಇದು ಬಂತು. ಇಲ್ಲಿ A ಎಷ್ಟಾಯ್ತು, A 1/3 ಆಯ್ತು, D 4/3 ಆಯ್ತು. ಇಷ್ಟೇ ರೀ. ಈಗ ನೆಕ್ಸ್ಟ್ ಲೆಕ್ಕ 4ನೇದು. 0.6
1.7, 2.8, 3.9. ಇಲ್ಲಿ ಎ ಎಷ್ಟದ ಇಲ್ಲಿ? ಇದು A1, ಇದು A2, ಇದು A3, ಇದು A4. ಎ ಎಷ್ಟದ ಇಲ್ಲಿ? 0.6. ಡಿ ಎಷ್ಟದ ಇಲ್ಲಿ? ಕಂಡಿಡತ. ಡಿ ಕಂಡಿಡಕ ಸೂತ್ರ ಎಂದ A2 ಮೈನಸ್ A1. ಇಲ್ಲಿ A2 ಎಷ್ಟದ ಇಲ್ಲಿ? 1.7 ಮೈನಸ್ A1 ಎಷ್ಟದ ಇಲ್ಲಿ? 0.6. ಈಗ 1.7 ದಾಗ 0.6 ಕಂಡಿಡಬೇಕು, ಕಳಿಬೇಕು. ಸಾರಿ, ಕಳಿಬೇಕು. 1.7 0.6 7ರಾಗ 6 ಕಳೆದ್ರೆ ಎಷ್ಟು? 1 ಪಾಯಿಂಟ್ ಹೆಂಗದ ಹಂಗೆ ಕೊಡಬೇಕು. 1ರಾಗ ಸಣ್ಣ ಕಳೆದ್ರೆ 1. ಅದರಿಂದ ಅಸಲಕ್ಕಿದ್ರ ಆನ್ಸರ್ ಬಂತು 1.1. ಈಗ ನೆಕ್ಸ್ಟ್ ಇದ್ರಲ್ಲೂ ಕಂಡಿಡರಿ ಡಿ ನೇ ಮತ್ತೊಮ್ಮೆ ಕಂಡಿಡರ್. A3 ಮೈನಸ್ A2. A3 ಎಷ್ಟದಲ್ಲಿ? 2.8 ಮೈನಸ್ A2 ಎಷ್ಟದಲ್ಲಿ? 1.7. 8ರಾಗ 7 ಕಳೆದ್ರೆ ಎಷ್ಟು? 1 ಪಾಯಿಂಟ್ ಹೆಂಗದ ಹಂಗೆ. 2ರಾಗ 1 ಕಳೆದ್ರೆ ಎಷ್ಟು? 1. ಅದರ ಆನ್ಸರ್ ಏನು ಬಂತು? 1 1. ಇದು ಬಿ ಸಮ, ಎರಡು ಏನದು ಸಮದ. ಅಸಲೇನ ಇದು ಒಂದು ಸಮಾಂತರ ಶ್ರೇಣಿ ಬಿ ಅದ. ಮತ್ತೆ ಡಿ ಎಷ್ಟದಲ್ಲಿ? 1.1 ಅದ. ಎ ಎಷ್ಟದಲ್ಲಿ? 0.6a. ಡಿ ಎಷ್ಟದಲ್ಲಿ? 1.1. ಇಲ್ಲಿಗೆ ನಮ್ಮ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಯಾವುದೇ ತರಹದ ಸಮಸ್ಯೆಗಳಿದ್ದಲ್ಲಿ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಮುಂದಿನ ಸಮಸ್ಯೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.